ಒಬ್ಬ ಕಾರವಾನನ ವೇಷವನ್ನು ಹಾಕೊಂಡು ಬರ್ತಾ ಇದ್ದಾನೆ. ಇಡೀ ಬ್ರಹ್ಮಾಂಡವನ್ನೇ ಒಂದು ಕೋಲನ್ನಾಗಿ ಮಾಡಿಕೊಂಡು ಪಂಚಕಲ್ಯಾಣಿ ಅಂತಕ್ಕಂಥ ಒಂದು ಅಶ್ವವನ್ನು ಸೃಷ್ಟಿ ಮಾಡಿಕೊಂಡು ತಲೆ ಒಂದು ಟೊಪ್ಪಿ, ಒಂದು ಪೈಜಾಮು, ಹಳೆ ಬೆಳೆ ಸರಗಳೆಲ್ಲ ಹಾಕಬಿಟ್ಟ. ವಿಚಿತ್ರವಾದ ಮನುಷ್ಯನಂತೆ ರೂಪ ಮಾಡ್ಕೊಬಿಟ್ಟ. ಯಾರು? ಶನೇಶ್ವರ ಸ್ವಾಮಿ. ಕಾರವಾನ ಅಂದ್ರೆ ಗೊತ್ತಲ್ಲ, ಕಾರವಾನ ಅಂದ್ರೆ ಕುದುರೆ ವ್ಯಾಪಾರ ಮಾಡೋನು ಅಂತ. ಆ ಮುಸಲ್ಮಾನರ ವೇಷದಲ್ಲಿ ಯಾವ ಪರಮಾತ್ಮ ಆ ಮುಸಲ್ಮಾನರ ಭಾಷೆಯನ್ನೇ ಮಾತಾಡಿಕೊಂಡು ಆ ರಾಜಬೀದಿಯಲ್ಲಿ, ಆ ಉಜ್ಜಯಿನಿ ಪಟ್ಟಣದ ರಾಜಬೀದಿಯಲ್ಲಿ ಬರ್ತಾ ಇದ್ದಾನೆ. ಏಹೇ ಏಯ್ ಬರ್ರ, ಮುಂದೆ ಬನ್ನಿ. ತಂದೆನು ನಾನಿ ಚಂದದ ಕುದುರೆ ಸುಂದರವಾಗಿದೆ ನೀವು ನೋಡಿ. ತಂದೆನು ನಾನಿ ಚಂದದ ಕುದುರೆ ಸುಂದರವಾಗಿದೆ ನೀವು ನೋಡಿ. ಎಂದು ಕಾಣದ ಇಂದು ಹಯವರು ಕದಿರುವೆನು ನೀವಿದ ನೋಡಿ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಅಯ್ಯ ಬನ್ನಿ, ಅಣ್ಣ ಬನ್ನಿ, ಅಪ್ಪ ಬನ್ನಿ. ಈ ಕುದುರೆಯನ್ನು ಕೊಂಡುಕೊಳ್ತಕ್ಕಂಥವ್ರು ಯಾರು ಇದ್ರು ಹಿಂದೆ ಮಾತಾಡೋದಲ್ಲ, ಮುಂದೆ ಬಂದು ನೋಡಬೇಕು. ಬನ್ನಿ 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 ಎಲ್ಲಾರನ್ನೂ ಕೂಗ್ತಾ ಇದ್ದಾನೆ. ಇವನ ಅವತಾರವನ್ನ, ಇವನ ವಿಚಿತ್ರವನ್ನ, ಇವನು ಕೂಗೋದನ್ನು ನೋಡಿ ಜನಗಳೆಲ್ಲ ಗುಂಪು ಗುಂಪಾಗಿ ಬಂದ್ಬಿಟ್ರು. ಓಹೋ ಎಂಥ ಅಶ್ವನಯ್ಯ. ಒಬ್ಬರಂತಾರೆ ಇಂಥ ಚೆಲುವಾದ ಅಶ್ವವನ್ನು ನಾವು ಯಾವತ್ತೂ ನೋಡೇ ಇರಲಿಲ್ಲ. ಇನ್ನೊಬ್ಬರಂತಾರೆ ಇದು ಎಲ್ಲಿಂದ ಹಿಡ್ಕೊಂಡು ಮೊನ್ನೆಯ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಾ ಗುಂಪಾಗಿ ಜನ ಸೇರ್ಕೊಂಡಲ್ಲ. ಆ ಗುಂಪಾಗಿರುವ ಜನವನ್ನು ನೋಡಿ ಕಾರಣಾಂತರದಿಂದ ಮಂತ್ರಿ ನೋಡ್ದ, ಏನೋ ಇಷ್ಟೊಂದು ಜನ ಇದ್ದಾರಲ್ಲ, ನೋಡೋಣ ಇವ್ರೇನು ಮಾಡ್ತಾವ್ರೆ. ಅವನು ಬಂದು ನೋಡುತ್ತಾನಂತೆ, ಇಲ್ಲೇನು ಮಾಡ್ತಾ ಇದ್ದೀರಾ? ಅಲ್ಲಾರಿಗೊಬ್ರು ಸಿಟ್ಟಿತ್ತು. ಯೋ ಕಣ್ಕಾಣಲ್ವಾ, ಕುದುರೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಈ ಸಿಟ್ಟು ಅಂದರೆ ಯಾರನ್ನೂ ಬಿಟ್ಟದ್ದಲ್ಲ, ಪ್ರತಿಯೊಬ್ಬರಿಗೂ ಸಿಟ್ಟಿರ್ತದೆ. ಯಾರೊಬ್ಬ ತಾತ ವಿಪರೀತ ಸಿಟ್ಟು. ಮನೇಲಿ ಮೊಮ್ಮಕ್ಕಳು ಮಾತಾಡ್ಸೋದು ಸಿಟ್ಟು, ಹೆಂಡತಿ ಮಾತಾಡೋದು ಸಿಟ್ಟು. ಸುಮ್ಮನೆ ಕೂತ್ಕೊಳ್ಳೆ, ನಿನಗೇನು ಗೊತ್ತು? ಯಾರೇ ಸ್ನೇಹಿತರು ಮಾತಾಡೋದು ಸರಿಯೇ, ನಿನಗೆ ಗೊತ್ತು ಕೂತ್ಕೊಳ್ಳಯ್ಯ. ವಿಪರೀತವಾದ ಸಿಟ್ಟು. ನಮ್ಮ ತಿಮ್ಲಾಯ ಅನುಭವಿಸ್ತರು ಜ್ಞಾನಿಗಳು ಯಾರು ಹೇಳಿದಂತೆ, ನೀನು ಎಲ್ಲಾರ ಹೋಗಿ ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸಿಟ್ಟು ಬಿಟ್ಬಿಟ್ಟು ಬಂದ್ಬಿಡಯ್ಯ. ಎಲ್ಗೋಗಿ ಸ್ವಾಮಿ? ಹೋಗಯ್ಯ, ಕಾಶಿಗೋ ಬದ್ರಿನಾಥ್ಗೋ ಎಲ್ಲರೂ ಒಂದು ಕಡೆ ಹೋಗು, ಒಂದು ಪುಣ್ಯಸ್ಥಳಕ್ಕೆ ಹೋಗಿ ಸಿಟ್ಟನ್ನು ಬಿಟ್ಬಿಟ್ಟು ಬಂದ್ಬಿಡು. ಹಾಗೆ ಆಗಲಿ ಸ್ವಾಮಿ, ಅದು ಎಷ್ಟು ಥರ ಖರ್ಚಾಗಲಿ. ಆ ಮನೇಲಿ ಹೆಂಗಸರು ಅಂದಂತೆ ಮೊದಲು ಕರ್ಕೊಂಡೋಗಿ ಸ್ವಾಮಿ ಇವ್ರನ್ನ. ಯಾಕೆಂದ್ರೆ ಇವ್ರು ಸಿಟ್ಟು ಕೇಳಿ ನನಗೂ ಸಾಕಾಗ್ಬಿಟ್ಟದೆ. ಕಾಶಿಗೆ ಹೊರಟುಬಿಟ್ರು. ಕಾಶಿಗೆ ಹೋಗಿ ಒಂದು 10-15 ದಿವಸ ಅಲ್ಲೇ ಇದ್ದು ಎಲ್ಲ ಶಾಂತಿಯಿಂದ ವಿಶ್ವನಾಥನ ಪೂಜೆ ಮಾಡಿಕೊಂಡು ನಾನು ಸಿಟ್ಟು ಬಿಟ್ಟೆ ಅಂತ ಹೇಳಿ ನೀರು ಸ್ನಾನ ಮಾಡಿಕೊಂಡು ನಾಮ ಇಟ್ಕೊಂಡು ಬಂದರು ಮನೆಗೆ. ಇಂಥ ಹುಡುಗರು ಸುಮ್ಮನೆ ಇರಲ್ಲ. ತಾತ ಎಲ್ಲಿಗೋಗಿದ್ದೆ? ನಾನು ಕಾಶಿಗೆ ಹೋಗಿದ್ದೆ ಕಣೋ. ಯಾಕೆ ತಾತ ಹೋಗಿದ್ದೆ? ಸಿಟ್ಬಿಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಕಣೋ. ಹೌದಾ ತಾತ, ಏನಂದೆ? ಸಿಟ್ಬಿಟ್ಬಿಟ್ಟು ಬರೋಕೆ ಹೋಗಿದೆ ಕಣೋ. ಸಿಟ್ಟು ಅಷ್ಟು ಗೊತ್ತಾಗಲ್ಲ ಯೋಗ್ಯ. ಸಿಟ್ಟು ಬಿಟ್ಬಿಟ್ಟು ಬರೋಕೆ ಹೋಗಿದ್ದೆ. ತಾತ ಎಲ್ಲಿ ಬಿಟ್ಟಿದ್ದೀವಿ ಅಲ್ಲೇ ಅದಲ್ಲೋ. ಇದು ಮನುಷ್ಯನಿಗೆ ಅಂಟ್ಕೊಂಡಿರ್ತಕ್ಕಂಥ ಜಾಡ್ಯ. ಹೇಳೋದಕ್ಕೆ ಬಹಳ ಸುಲಭ, ಯಾವುದನ್ನು ಬಿಡುವುದಕ್ಕೆ ತುಂಬ ಕಷ್ಟ ಇದೆ. ಇಲ್ಲಿ ಯಾವ ಸಿಟ್ಟಿನಿಂದ ಅಲ್ಲಿರ್ತಕ್ಕಂಥವ್ರು ಹೇಳಿದಂತೆ ಕುದುರೆ ವ್ಯಾಪಾರ ಮಾಡ್ತಾ ಇದ್ವಿ ಕಣ್ಕಾಣಲ್ವೇನಿಯ ಅಂದರೆ, ಓಹೋ ಕುದುರೆ ವ್ಯಾಪಾರ. ಮಂತ್ರಿ ನೋಡ್ದ, ಏನು ಆಶ್ಚರ್ಯವಾಗಿದೆ ಈ ಕುದುರೆ. 5 ಬಣ್ಣದಿಂದ ಕೂಡಿದೆ. ಇಂಥ ಅಶ್ವನ ನಾನು ಎಲ್ಲಿಯೂ ನೋಡಿಲ್ಲ. ಇಂಥವನ ಹತ್ರ ಈ ಅಶ್ವ ಇರಬಾರ್ದು. ನಮ್ಮಂಥ ಮಹಾರಾಜರು, ನಮ್ಮ ವಿಕ್ರಮಾದಿತ್ಯ ಮಹಾರಾಜಂಥವ್ರ ಹತ್ರ ಇರಬೇಕು ಈ ಅಶ್ವ. ತಾಳೊಂದು ಮಾತು ಬೆಲೆ ಕೇಳೋಣ. ಅಯ್ಯ ಏನು ಸ್ವಾಮಿ ಇದರ ಬೆಲೆ ಎಷ್ಟು?
ಸ್ವಾಮಿ ಇದ್ರ ಬೆಲೆ ನಾನು ಆಮೇಲೆ ಹೇಳ್ತೀನಿ, ಇದ್ರ ಮೇಲೆ ಏರಿ ಸವಾರಿ ಮಾಡೋ ಧೀರ ನಿಮ್ಮ ಪಟ್ಟಣದಲ್ಲಿ ಇದ್ದಾನ ಅಂದ. ಎಲ್ಲ ಇವನ್ನ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜಬೀದಿಯಲ್ಲಿ ನಿಂತುಕೊಂಡು ನಮ್ಮನ್ನೆಯ ಇದ್ದಾನ ಗಿದ್ದಾನ ಒದ್ದಾನ ಅಂತ ಏಕವೃತ್ತಿಯಲ್ಲಿ ಮಾತಾಡ್ತಾನಲ್ಲ, ಎಷ್ಟಿರ್ಬೇಕು ಇವನು ಸೊಕ್ಕು. ಅಯ್ಯೋ ಬಡವಂಗೆ ಕೇಳು ದೌಡಂಗೆ ಮೂಲ, ನಾನೇ ಯಾಕೆ ಇದ್ರ ವಿರುದ್ಧ ಮಾತಾಡಲಿ. ಮಹಾರಾಜ ವಿಚಾರ ಮುಟ್ಟಿಸಿದ್ರಾಯ್ತು ಅಂತ ಓಡ್ ಬಂದ್ಬಿಟ್ಟ. ವಿಕ್ರಮಾದಿತ್ಯ ಮಹಾರಾಜ ಸಿಂಹಾಸನಾಧೀಶರ ಕುಳಿತಿದ್ದು ಮಂತ್ರಿ ಬಂದ್ರ, ಮಹಾಪ್ರಭು ಏನೇ ಮಂತ್ರಿ ಸ್ವಾಮಿ, ಅಲ್ಲಿ ಯಾರೋ ಒಬ್ಬ ಕುದುರೆ ವ್ಯಾಪಾರಿಕ ಬಂದಿದ್ದಾನೆ. ಆಹಾ ಎಂತ ಅಶ್ವ ತಂದಿದ್ದಾನೆ ಸ್ವಾಮಿ, ನೋಡುವುದಕ್ಕೆ ಕಣ್ಣೆರಡು ಸಾಲೋದಿಲ್ಲ. ಅಂತಹ ಅಶ್ವವನ್ನು ನಾನು ಜುಮ್ಮಾನೆಯಲ್ಲೆಲ್ಲೂ ನೋಡೇ ಇಲ್ಲ. ಹಾಗಾದ್ರೆ ಅದರ ಬೆಲೆ ಎಷ್ಟು ಅಂತ ಕೇಳ್ದ. ಸ್ವಾಮಿ ಬೆಲೆ ಏನೋ ಕೇಳಿದೆ, ಅವನು ಬೆಲೆ ಹೇಳಲಿಲ್ಲ. ಇನ್ನೇನು ಹೇಳದ್ನೋ, ಮೊದಲಿದ್ರ ಮ್ಯಾಲೆ ಏರಿ ಸವಾರಿ ಮಾಡೋದು ಧೀರ ನಿಮ್ಮ ಪಟ್ಟಲ್ಲಿ ಇದ್ದಾನ ಅಂತನಲ್ಲ, ಅಷ್ಟೊಂದು ಅವಿವೇಕಿ ಇತ್ತು ಅನ್ನೋದನ್ನ ಮಾತನಾಡೋಣ. ಎಲ್ಲಿ ಹೋಗ ಅವನ್ನ ಇಲ್ಲಿ ಕರ್ಕೊಂಬ. ಓಡೋಡಿ ಬಂದ ಮಂತ್ರಿ ಕಾರವಾರ ವೇಷದಲ್ಲಿರ್ತಕ್ಕಂಥ ಪರಮಾತ್ಮ ಶನೇಶ್ವರ ಸ್ವಾಮಿಯನ್ನು ಕೂಗ್ತಾ ಇದ್ದಾನೆ. ಅಯ್ಯ ಅಯ್ಯ ಕಾರವಾನ, ಸ್ವಲ್ಪ ಇತ್ತ ನೋಡಿ. ನಮ್ಮ ಮಹಾರಾಜು ಕರೀತಾವ್ರೆ, ಬಾರೋ ಅಯ್ಯ ಬಾರೋ ಅಪ್ಪ ಬಾರೋ. ಯಾರಯ್ಯ ಅವರು? ನಮ್ಮ ಮಹಾರಾಜ ಕರೀತಾ ಇದ್ದಾರೆ, ಬಾರೋ. ಕಾರವಾರ ವೇಷಿರ್ತಕ್ಕಂಥ ಪರಮಾತ್ಮನಕ್ಕ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ನಾನು ಅಂದುಕೊಂಡಂತೆ ನಾನೇ ಅಲ್ಲಿಗೆ ಹೋಗಬೇಕು ಅಂತ ಬಂದೆ, ಆದರೆ ಮಹಾರಾಜನೇ ನನ್ನನ್ನೆಲ್ಲ ಕರ್ಸ್ಕೊತಾ ಇದ್ದಾನೆ. ಇದೆಂತರ ವಿಪರ್ಯಾಸ. ಇದೋ ಬಂದೆ ಬಂದ ಆನಂದದಿಂದ ಬಂದ, ಬಂದ ಆನಂದದಿಂದ ಬಂದ, ಛಾಯಾಸುತನು ಕಲಿಪುರುಷರುತ ಅತಿವೇಗದಲ್ಲಿ ಬಂದ. ಮನದೊಳುತ್ತಾನೋ ಉದಿನಗೆ ನಗುತ್ತಾ ಅತಿಯುಗಳಿತಾ ಬಂದ, ಬಂದ ಆನಂದದಿಂದ ಬಂದ. ಮನದೊಳಗೆ ಉಸಿನಗುತ್ತಾ ಈ ವಿಕ್ರಮ ಮಹಾರಾಜ ನನ್ನನ್ನು ಕರ್ಸ್ಕೊತಾ ಇದ್ದಾನ ಅಂತ ಹೇಳಿ ಆ ಅರಮನೆ ಮುಂಭಾಗಕ್ಕೆ ಬಂದವನೇ ಆ ಧ್ವಜದ ಕಂಬಕ್ಕೆ ಅಶ್ವವನ್ನು ಕಟ್ಟಾಕದ. ಮಹಾಪ್ರಭು ಜಯವಾಗಲಿ. ಮಹಾರಾಜ ಕೇಳ್ದ, ಬಾಬು ಅಣ್ಣ ಎಲ್ಲಿಂದ ಬಂದಪ್ಪ ನೀನು? ಯಾವ ದೇಶವ ನಿಂದು? ನಿನ್ನ ಹೆಸರೇನೋ? ಸ್ವಾಮಿ ನನ್ನ ಹೆಸರು ವಿಚಿತ್ರ. ಅಂದ್ರೆ ನಿನ್ನ ಹೆಸರೇ ವಿಚಿತ್ರ ಅಲ್ಲ ಸ್ವಾಮಿ, ನನ್ನನ್ನು ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕರೀತಾರೆ. ಏನಂತ ಕರೀತಾರೋ? ಕೆಲವರು ದೊಡ್ಡವನು ಅಂತಾರೆ, ಕೆಲವರು ಕುಳ್ಳ ಅಂತಾರೆ, ಕೆಲವರು ಚಿಕ್ಕವನು ಅಂತಾರೆ, ಕೆಲವರು ಪುಟ್ಟ ಅಂತಾರೆ, ಕೆಲವರು ಕೆಟ್ಟವನು ಅಂತಾರೆ, ಕೆಲವರು ಏನೇನೋ ಅವ್ರ ಬಾಯಿಗೆ ಬಂದಾಗೆ ಅವ್ರ ಮನಸ್ಸಿಗೆ ಬಂದಾಗೆಲ್ಲ ಅಂತಾರೆ. ಈ ಶನಿಮಾತ್ಮ ಸನ್ನಿಧಿಯಲ್ಲಿ ಕೈ ಮುಗಿದು ಈ ಕೂಲೈನ್ಪಾಳಿದ ಶನಿಮಾತ್ಮ ಎಷ್ಟು ಸತ್ಯವಂತನಪ್ಪ, ಆ ಭಗವಂತ ನಮ್ಮ ಬಂದ ಎಲ್ಲ ಕಷ್ಟ ದೂರ ಮಾಡ್ದ ಅಂದರೆ ಆ ಪರಮಾತ್ಮ ನೀನು ಒಳ್ಳೊಂದು ಕಣಪ್ಪ ಅಂತೀವಿ. ಅವನೇನಾರ ಸ್ವಲ್ಪ ನಮ್ಮ ಕರ್ಮಾನುಸಾರವಾಗಿ ಕಷ್ಟ ಕೊಟ್ಬಿಟ್ರೆ ನಾವು ಅವನು ಬಿಡಲ್ಲ, ಬಯಕ್ಕೆ ಶುರು ಮಾಡ್ಬಿಡ್ತೀವಿ. ಅದಕ್ಕೆ ಜಾನಪದಕಾರ ಒಂದು ಮಾತು ಹೇಳ್ತಾರೆ. ನಮ್ಮ ಹಳ್ಳಿಲಿ ನೀವೆಲ್ಲ ತಿಳ್ಕೊಂಡಿರ್ಬೇಕು, ಹೆಣ್ಣು ಅಡೆಯಲು ಬೇಡ ಎರವರಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಅಳಬ್ಯಾಡ. ಹೆಣ್ಣು ಅಡೆಯಲು ಬೇಡ ಎರವರಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಅಳಬ್ಯಾಡ. ಹೆಣ್ಣು ಹೋಗುವಾಗ ಅಳಬ್ಯಾಡ ಅಳೆದವ್ವ. ಸಿಟ್ಟಾಗಿ ಶಿವನ ಬೈಬ್ಯಾಡ, ನೀನು ಸಿಟ್ಟಾಗಿ ಶಿವನ ಬೈಬ್ಯಾಡ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹೆಣ್ಣು ಹಡೆಯಲು ಬೇಡ ಎರವರಿಗೆ ಕೊಡಬೇಡ. ಹೆಣ್ಣು ಅಡಿದೆ ಇರೋಕ್ಕಾಗತ್ತಾ? ಈಗ ಅಡಿಯೋದು ಕಮ್ಮಿಯಾಗೇ ಇಷ್ಟೊಂದು ಭಂಗ ಬಂದು ಕುಂತದೆ. ಯಾವ ಊರ್ಗಾರ ಹೋಗಿ ನಮ್ಮ ಹುಡುಗನ್ ತಗೊಂಡು ಹೆಣ್ಣು ನೋಡಿ ಸ್ವಾಮಿ, ನೀವು ಅಲ್ಲಲ್ಲೆಲ್ಲ ಹೋಯ್ತಲ್ಲ, ಅಲ್ಲಲ್ಲೇ ನಾವೇನು ಹೆಣ್ಣು ಹುಡಿಕೊಂಡು ಹೋಗ್ತೀವ? ನಾವು ಹೆಣ್ಣು ಗಂಡು ಎಲ್ಲೂ ತೋರ್ಸಲ್ಲ ಕಣೆ, ನಮಗೆ ಗೊತ್ತಿಲ್ಲ. ಅಲ್ಲ ಹೋಯ್ತಾ ಇರ್ತೀರಲ್ಲ. ನಮ್ಮ ಹುಡುಗನು ಬೆಳಗಾವನೆ ಬೆಂಗಳೂರಲ್ಲಿ ಮನೆ ಅವಂತೆ, ನೆನ್ನೆ ಫೋನ್ ಮಾಡೋ ಕಣ್ರಿ. ಅವನಿಗೂ ಗೌರ್ಮೆಂಟ್ ಕೆಲಸ, ಮಗನೂ ಇಂಜಿನಿಯರು. ನನಗೆ 3 ತಿಂಗಳಿಂದ ನನ್ನ ಹಿಡ್ಕೊಂಡು ಕುಂತವನು. ನನಗೆ ಮಗನಿಗೆ ಎಲ್ಲರೂ ಒಂದು ಹೆಣ್ಣು ಕೊಡಿಸಿ ನಮಗೆ ಹೆಣ್ಣು ನೋಡ್ಕೊ ಬನ್ನಿ ಅಂತ.
ಹೆಣ್ಣು ಹಡೆಯಲು ಬೇಡಿ ಎರವರಿಗೆ ಕೊಡಬೇಡಿ. ಅವಾಗ ಬುದ್ಧಿ ಕಲ್ತ್ಕೋಬೇಕಾಗಿತ್ತು. ಯಾವಾಗ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಹೆಣ್ಣಾದರೆ ಅಲ್ಲೇ ಮಟಾಶ್ ಮಾಡ್ಬಿಡಿ ಅಂತ ಹೇಳ್ತಿದ್ರಲ್ಲ, ಅವಾಗ ಬುದ್ಧಿ ಕಲ್ತ್ಕೋಬೇಕಾಯ್ತು. ಅವಾಗ ಬುದ್ಧಿ ಕಲೀಲಿಲ್ಲ. ಈಗ ಹುಡುಕಾಟಕ್ಕೆ ಬಂದದೆ. ಹೆಣ್ಣು ಸಂತಾನ ಬೇಕೇ ಬೇಕು. ಹೆಣ್ಣು ಹಡೆಯಲು ಬೇಡ ಅಂದರೆ ಆಗಲ್ಲ, ಹೆಣ್ಣು ಹಡಿಲೇಬೇಕು. ಎರವರಿಗೆ ಕೊಡಬೇಡ, ಬೇರೆಯವ್ರಿಗೆ ಕೊಡಬೇಡ ಅಂದ್ರೆ ನಮ್ಮನೇಲಿ ಇಟ್ಕೊಳಕಾಯ್ತದ? ಮತ್ತೊಬ್ಬರಿಗೆ ನಾವು ದಾರಿ ಕೊಡಲೇಬೇಕು. ನೀನು ಕೊಟ್ಟರು ಸರಿಯೇ, ಆ ಹೆಣ್ಣನ್ನು ಕಳಿಸುವಾಗ ಮಾತ್ರ ಅಳಗಾಡ್ದಂತೆ. ಪಾಪ ಚಿಕ್ಕಂದಿಂದ ಸಾಕಿ ಸಲಹಿ ದೊಡ್ಡೋಳು ಮಾಡಿ ಅವಳ ಬೇಕು ಬೇಡ ಎಲ್ಲ ನಾವು ತಿಳ್ಕೊಂಡು ಆ ಸಾಕಿದ ಅರಗಿಣಿಯನ್ನು ನಾವು ಮತ್ತೊಬ್ಬರ ಮನೆಗೆ ಕಳಿಸುವಾಗ ಅಳದೇ ಇರೋಕ್ಕಾಗುತ್ತಾ? ಅಳ್ಳೇಬೇಕು. ಎಂಥವರ ಕಣ್ಣಲ್ಲೂ ಕೂಡ ಕಣ್ಣೀರು ಜಿನುಗುತ್ತೆ. ಏಕೆಂದರೆ ಮಕ್ಕಳು ಅಂದರೆ ಬರೀ ಹೇಳೋದಕ್ಕೆ ಬಾಯಲ್ಲಿ ಮಕ್ಕಳಲ್ಲ. ನಮ್ಮ ಶರೀರದ ಒಂದು ಮಾಂಸದ ತುಂಡು. ಈಗ ನಮ್ಮ ಶರೀರದ ಒಂದು ಮಾಂಸ ತುಂಡನ್ನು ಕಿತ್ತರೆ ಎಷ್ಟು ನೋವು ಆಗುತ್ತೋ, ಆ ಮಕ್ಕಳನ್ನು ಕಳಿಸ್ಕೊಡುವಾಗ ಯಾವ ತಂದೆ ತಾಯಿಗಾದರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಹೆಣ್ಣು ಹಳೆಯಲು ಬೇಡ, ಎರವರಿಗೆ ಕೂಡ ಬೇಡ, ಹೆಣ್ಣು ಹೋಗುವಾಗ ಅಳಬೇಡ. ನೀನಿಷ್ಟೆಲ್ಲ ಮಾಡು, ಏನು ಚಿಂತೆ ಇಲ್ಲ. ಆದರೆ ಸಿಟ್ಟಾಗಿ ಶಿವನ ಮಾತ್ರ ಬೈಬೇಡ ಅಂದರು. ಕಾರಣ ನಮ್ಮ ಪೂರ್ವಾರ್ಜಿತದ ಕರ್ಮಾನುಸಾರವಾಗಿ ಭಗವಂತ ನಮಗೆ ಫಲವನ್ನು ಕೊಡ್ತಾನೆ ವಿನಃ ನಾವು ಆ ದೇವರನ್ನು ನಿಂದಿಸಬಾರ್ದು. ಈ ಕಷ್ಟಗಳು ಬರಬೇಕಾದ್ರೆ ಹಲವಾರು ಕಾರಣ ಇವೆ. ಅಂಚಿತ ಸಂಚಿತ ಪ್ರಾರಬ್ಧ. ನಿಮ್ಮ ತಂದೆ ತಾಯಿ ಮಾಡಿದ ಕರ್ಮನೋ, ನಿಮ್ಮ ಎತ್ತಾದ ಮುತ್ತಾದರು ಮಾಡಿದ ಕರ್ಮನೋ, ಇಂದಿನ ಜನ್ಮದ ಯಾವ ಪಾಪದ ಫಲವೋ, ನೀವೇನನ್ನು ಕೊಂದಿದ್ರೋ, ಯಾವ ಹತ್ಯೆ ಮಾಡಿದ್ರೋ, ಯಾವ ಭ್ರೂಣ ಹತ್ಯೆ ಮಾಡಿದ್ರೋ, ಅದು ಈ ಜನ್ಮದಲ್ಲಿ ಬಂದು ಕಾಡೇ ಕಾಡುತ್ತೆ. ಅದಕ್ಕೆ ನಾವು ದೇವ್ರು ಬೈದು ಬಿಟ್ರಾಯ್ತದ? ಸಿಟ್ಟಾಗಿ ಶಿವನ ಬೈಬೇಡ ಅಂದ ಹಾಗೆ ಇಲ್ಲಿ ಯಾವ ವಿಕ್ರಮಾದಿತ್ಯ ಮಹಾರಾಜನ ಆಸ್ಥಾನದಲ್ಲಿ ಹೇಳ್ತಂತೆ, ಸ್ವಾಮಿ ನನ್ನನ್ನು ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ, ನಾನು ಯಾವ ಹೆಸರು ಹೇಳಿ? ಹೋಗ್ಲಿ, ನಿನ್ನ ಊರು ಯಾವುದೋ? ನಾನು ಯಾವ ಊರು ಅಂತ ಹೇಳಿ ಸ್ವಾಮಿ. ಇವತ್ತು ಇಲ್ಲಿರ್ತೀನಿ, ನಾಳೆ ಇನ್ನೊಂದು ಊರಲ್ಲಿ ಇರ್ತೀನಿ. ವ್ಯಾಪಾರಿಕರ ಬುದ್ಧಿನೇ ಹೆಂಗೆ? ಹೋಗ್ಲಿ, ನೀನು ಅಶ್ವದ ಬೆಲೆ ಎಷ್ಟು? ಸ್ವಾಮಿ ನನ್ನ ಅಶ್ವದ ಬೆಲೆನಾ? ಮೊದಲು ಸವಾರಿ ಮಾಡಿ ನೋಡಿ ಸ್ವಾಮಿ, ನಿಮ್ಮ ಮನಸ್ಸಿಗೆ ಇಳಿಸಿದ್ರೆ ವ್ಯಾಪಾರ ಮಾಡೋಣ, ಇಲ್ಲವಾದರೆ ಸುಮ್ಮನೆ ವ್ಯಾಪಾರ ಮಾಡೋ ಪ್ರಯೋಜನವಿಲ್ಲ. ಅದು ನಿಜನೇ ಕಣಿಯ. ಎಷ್ಟು ಉದ್ಘಾಟ ತಂದೆ ಮಾತಾಡ್ತಾನೆ ಇವನು. ಎಲ್ಲಿ ಅಶ್ವ ನೋಡ, ಅದು ಅಲ್ಲಿ ಕಟ್ಟಿದ್ದೀನಿ ನೋಡಿ ಸ್ವಾಮಿ. ಕೈ ತೋರಿಸಿದಂತೆ ಮಹಾನುಭಾವ ಶನೇಶ್ವರ ಸ್ವಾಮಿ ಕಾರವಾನ ವೇಷದಲ್ಲಿ ವಿಕ್ರಮ ಆ ಸಿಂಹಾಸನ ಕೆಳಗಿಳಿದು ಬರುತ್ತಾ ಇದ್ದಾನೆ. ನಾರಾಯಣ 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 ನಾರಾಯಣ.